5 ತಿಂಗಳ ಬಾಣಂತಿ ಕೊಲೆಯಾಗಿ ಅವರ ಹಸುಗೂಸು ಅನಾಥ ಆಗಿದೆ. ಬಾಣಂತಿಯನ್ನು ಕೊಲೆ ಮಾಡಿ ನೇಣು ಹಾಕಿದ್ದಾರೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ನಡೆದಿರುವಂಥ ಘಟನೆ ಇದು. ಯೋಧನ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ ಈಗ ಕೇಳಿಬರ್ತಾ ಇದೆ. ಗಂಡನ ಮನೆಗೆ ಬಂದ 3 ದಿನದಲ್ಲಿ ಪವಿತ್ರ ಅನ್ನುವಂಥ ಬಾಣಂತಿ ಕೊಲೆಯಾಗಿದ್ದಾರೆ. ಈಗ ಆ ಪವಿತ್ರ ಅವರ ಗಂಡ ಹರೀಶ್, ಇವರು ಯೋಧ, ಮಾವ ಮೂಕಪ್ಪ, ಅತ್ತೆ ಸೋಮವ್ವ, ಇವರ ವಿರುದ್ಧ ಪವಿತ್ರ ಅವರ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ. ನರಗುಂದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಪವಿತ್ರ ಅವರ ಮೃತದೇಹ ಪತ್ತೆಯಾಗಿತ್ತು. ಆ ಸಾವಿನ ಬಗ್ಗೆ ಈಗ ಕುಟುಂಬಸ್ಥರಿಗೆ ಅನುಮಾನ ಇದೆ. ಇದು ಆತ್ಮಹತ್ಯೆ ಅಲ್ಲ, ಇದು ಕೊಲೆ ಅನ್ನೋ ಆರೋಪವನ್ನು ಪವಿತ್ರ ಅವರ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಇನ್ನು ಪವಿತ್ರ ಅವರ ಪತಿ ಅವರು ಯೋಧ, ಆ ಕುಟುಂಬದ ಬಗ್ಗೆ, ಕುಟುಂಬದ ವಿರುದ್ಧ, ಇಡೀ ಕುಟುಂಬದ ವಿರುದ್ಧ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪವಿತ್ರ ಅವರ ಕುಟುಂಬಸ್ಥರು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿ. ಸುರೇಶ್, ಈಗ ಪವಿತ್ರ ಅವರ ಕುಟುಂಬ ಸದಸ್ಯರಿಗೆ ಇದರ ಬಗ್ಗೆ ಅನುಮಾನ ಮೂಡೋದಕ್ಕೆ ಏನು ಕಾರಣ? ಹೌದು ರಕ್ಷಿತ್, ಏನು ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಏನು ಸುಮಾರು 2 ವರ್ಷದ ಹಿಂದೆ ಪವಿತ್ರ ಅಂತೇಳಿ ಧಾರವಾಡದ ಮೂಲದವರು ಇವರು. ಈಕೆ ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ಇರ್ತಕ್ಕಂಥ ಯೋಧ ಕುಟುಂಬ ಇದು. ಯೋಧ ಹರೀಶ್, ಗಂಡ ಹರೀಶ್ ಅಂತೇಳಿ, ಹರೀಶ್ ಕಲ್ಕುಟ್ರಿ ಅಂತೇಳಿ ಆತರ 2 ವರ್ಷದಿಂದ ಕುಟುಂಬಸ್ಥರು ಮದುವೆ ಮಾಡಿಕೊಟ್ಟಿರ್ತಾರೆ. ಆದ್ರೆ ಮದುವೆ ಮಾಡಿದ ನಂತರ ಆಕೆಗೆ ಮನೆಯವರು, ಆಕೆಯ ಪೋಷಕರು ಮತ್ತೆ ಗಂಡ ಸಹಿತ ಸಾಕಷ್ಟು ಕಿರುಕುಳ ಕೊಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಹೇಳ್ಬೇಕಂದ್ರೆ, ಆಕೆಗೆ ಸಾಕಷ್ಟು ಕಿರುಕುಳ ನೋಡಿ, ಏನು ವರದಕ್ಷಿಣೆ ಕಿರುಕುಳ ನೀಡಿ ಆಕೆ ಮಾನಸಿಕವಾಗಿ ಹಿಂಸೆ ಮಾಡಿದ್ದಾರೆ. ಮತ್ತೆ ಜೊತೆಗೆ ಆಕೆಯನ್ನ ನೇಣು ಬಿಗಿದು ಕೊಲೆ ಮಾಡಿ ಈ ರೀತಿ ಒಂದು ದುಷ್ಕೃತ್ಯ ಮೆರೆದರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ಪೊಲೀಸರು ಕೂಡ ಈಗಾಗಲೇ ದೂರನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಜನರು ಕೂಡ ಯುವತಿಯ ಏನು ಪೋಷಕರು ಕೂಡ ಈಗ ನೆರೆದಿರುವಂತದ್ದು. ಅಂದ್ರೆ 5 ತಿಂಗಳ ಹಸುಗೂಸನ್ನ ಬಿಟ್ಟು ಈ ತರ ಏನು ಕೊಲೆ ಮಾಡಿರುವಂತದ್ದು ಅಂತ ಇವರು ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದ್ ರೀತಿ ಸಾಕಷ್ಟು ಕಣ್ಣೀರು ಹಾಕ್ತಾ ಇದ್ದಾರೆ. ಜೊತೆಗೆ ಪೊಲೀಸರು ಕೂಡ ಈಗ ಅತ್ತೆ ಮಾವರನ್ನು ಕೂಡ, ಗಂಡನ್ನು ಕೂಡ ವಶಕ್ಕೆ ಪಡಿಸ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಹೀಗಾಗಿ ಈ ಸತ್ಯಾಸತ್ಯತೆ ಏನನ್ನೋದನ್ನು ಕೂಡ ಏನು ಒಂದ್ ಕಡೆ ಅವರು ಏನ್ ಗಂಡನ ಮನೆಯವ್ರು ಹೇಳ್ತಾ ಇರುವಂತದ್ದು, ಅಂದ್ರೆ ಆಕೆ ನೇಣು ಬಿಗಿದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ಈ ಮಹಿಳೆಯ ಪೋಷಕರು ಏನ್ ಹೇಳ್ತಾ ಇದ್ದಾರೆ, ಇವರೇ ಹತ್ಯೆ ಮಾಡಿ ಈ ತರ ದುಷ್ಕೃತ್ಯ ಮೆರೆದಿದ್ದಾರೆ ಅನ್ನೋಂತ ಆರೋಪ ಮಾಡ್ತಾರೆ. ಹೀಗಾಗಿ 2 ಕಡೆ ಪೊಲೀಸರು ಈಗ ತನಿಖೆ ಮಾಡಿ ಸತ್ಯಾಸತ್ಯತೆಯನ್ನ ತಿಳಿಸಬೇಕಾಗಿರುವಂತದ್ದು. ರಕ್ಷಿತ್, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.